ಗದಗ ಜಿಲ್ಲೆಯಲ್ಲಿ ಧರ್ಮಗುರುಗಳ ನೇತೃತ್ವದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ಬೃಹತ್ ಪಾದಯಾತ್ರೆ. ಗದಗ ನಗರದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ಪರಿಶಿಷ್ಟ ಜಾತಿಗಳು ಸಮುದಾಯಗಳು ಶುಕ್ರವಾರ ಹುಲಕೋಟಿ ಚಲೋ ಪಾದಯಾತ್ರೆಯ ಮೂಲಕ ಪ್ರತಿಭಟಿಸಿದ್ರು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅವೈಜ್ಞಾನಿಕ, ಅಸಮರ್ಥನೀಯ ದತ್ತಾಂಶಗಳನ್ನ ಹಾಗೂ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿರುವುದು ಸಾಮಾಜಿಕ ನ್ಯಾಯದ ಕುಗ್ಗೋಲೆಯಾಗುತ್ತಿದೆ ಎಂದು ಬಂಜಾರ್, ಬೋವಿ, ಕೊರಚ, ಕೊರಮ್ಮ ಹಾಗೂ ಇನ್ನು ಉಳಿದ ಹಲವು ಸಮುದಾಯಗಳು ಸೇರಿ ಧರ್ಮಗುರುಗಳ ನೇತೃತ್ವದಲ್ಲಿ ಶುಕ್ರವಾರ ನಗರದ ಸೇವಾಲಾಲ್ ವೃತ್ತದಿಂದ ಪೂಜೆ ಮಾಡುವ ಮೂಲಕ ಕಾನೂನು ಸಚಿವ ಎಚ್.ಕೆ. ಪಾಟೀಲರ ಹುಲಕೋಟಿ ನಿವಾಸಕ್ಕೆ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಪಾದಯಾತ್ರೆಯ ವೇಳೆಯಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಹಲವು ಪಜಾತಿಯ ಬಾಧಿತ ಸಮುದಾಯದ ಜನರು ರಸ್ತೆಯುದ್ದಕ್ಕೂ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ತಮ್ಮ ಸಮುದಾಯದ ಧ್ವಜವನ್ನ ಬಿತ್ತರಿಸುತ್ತಾ ರಸ್ತೆ ಬ್ಲಾಕ್ ಮಾಡುವ ಮೂಲಕ ಪ್ರತಿಭಟನೆ ಪಾದಯಾತ್ರೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಗಳ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ರವಿಕಾಂತ್ ಅಂಗಡಿ ಕೇಂದ್ರ ಸರ್ಕಾರ 2021ರಲ್ಲಿ ಜನಗಣತಿ ಮಾಡಬೇಕಿತ್ತು. ಆದರೆ ಜನಗಣತಿ ನಡೆದೇ ಇಲ್ಲ. ಸರ್ಕಾರದ 2011ರ ಜನಗಣತಿ ಆಧಾರದ ಮೇಲೆ ವರ್ಗೀಕರಣ ಮಾಡಿರುವುದರಿಂದ ಸದರಿ ಜನಗಣತಿಯಲ್ಲಿ ನಮ್ಮ ಸಮುದಾಯಗಳು ಕೊರಮ್ಮ, ಕೊರಚ, ಲಂಬಾಣಿ, ಬೋವಿ, ವಡ್ಡರ್ ಕುಟುಂಬ ಸಮೇತ ಜೀವನೋಪಾಯಕ್ಕಾಗಿ ಅನ್ಯ ರಾಜ್ಯಗಳಿಗೆ ಗುಳೆ ಹೋಗಿರುವುದರಿಂದ ಜನಸಂಖ್ಯೆ ದಾಖಲಾಗಿ ಇರುವುದಿಲ್ಲ. ಇದರಿಂದ ನಮಗೆ ಸಿಗಬೇಕಾಗಿದ್ದ ಹಕ್ಕಿನಿಂದ ವಂಚಿತರಾಗುತ್ತಿದ್ದೇವೆ. ಆದ ಕಾರಣ ಸರ್ಕಾರ ಸಾಕಷ್ಟು ಕಾಲಾವಕಾಶ ತೆಗೆದುಕೊಂಡ ನಿಖರವಾದ ಮಾಹಿತಿ ಸಂಗ್ರಹಿಸಿ ಎಂದು ಮಾತನಾಡಿದರು. ಜಸ್ಟಿಸ್ ನಾಗಮೋಹನ್ ದಾಸ್ ರವರನ್ನು ನೇಮಕ ಮಾಡಿ ಸಮಯ ಕೇವಲ 2 ತಿಂಗಳು ಮಾತ್ರ ನೀಡಿರುತ್ತಾರೆ. ಈ ಸಮಯದಲ್ಲಿ ರಾಜ್ಯದ 30 ಜಿಲ್ಲೆಗಳಿಗೆ ಹೋಗಿ ಜಾತಿ ಗಣತಿ ಮಾಡಲು ಸಾಧ್ಯನಾ? ಜಾತಿ ಗಣತಿ ಮಾಡಿ ಪರಿಶಿಷ್ಟ ಜಾತಿಯ ಸಾಮಾಜಿಕ, ಶೈಕ್ಷಣಿಕ, ಅವೈದ್ಯೋಗಿಕ, ಆರ್ಥಿಕ ಸ್ಥಿತಿಗತಿ, ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಕುರಿತು ಸಮಗ್ರ ಮಾಹಿತಿ ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನಿಖರವಾದ ದತ್ತಾಂಶ ಕ್ರೋಢೀಕರಿಸಲು ಸಾಕಷ್ಟು ಸಮಯಾವಕಾಶ ನೀಡಬೇಕು. ಹೋರಾಟಗಾರರ ಮನವೊಲಿಸಿದ್ರು. ನಂತರ ಸ್ಥಳಕ್ಕೆ ಆಗಮಿಸಿದ್ದ ಸಚಿವ ಎಚ್.ಕೆ. ಪಾಟೀಲ್ ಧರ್ಮಗುರುಗಳಿಂದ ಮನವಿ ಪಡೆದು ಹೋರಾಟಗಾರರಿಗೆ ಯಾವುದೇ ಅನ್ಯಾಯವಾಗದಂತೆ ಮುಖ್ಯಮಂತ್ರಿ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿ ಪಾದಯಾತ್ರೆಯನ್ನ ಅಂತ್ಯಗೊಳಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಧರ್ಮಗುರುಗಳಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಲಿಂಗಸೂಗೂರ್ ಶ್ರೀ ಗೋಪಾಲ್ ಮಹಾರಾಜರು, ವಿಜಯಪುರ ಶ್ರೀ ಮುರಹರಿ ಮಹಾರಾಜ್ ಗುಲ್ಬರ್ಗಾ, ಶ್ರೀ ಕುಮಾರ್ ಮಹಾರಾಜರು ಬಾಗಲಕೋಟೆ, ಶ್ರೀ ಸರ್ದಾರ್ ಸೇವಾಲಾಲ್ ಮಹಾರಾಜ ಚಿತ್ರದುರ್ಗ, ಶ್ರೀ ಶಿವಪ್ರಕಾಶ್ ಮಹಾರಾಜರು ಕೋಟೂರು, ಶ್ರೀ ಮಹಾದೇವ್ ಮಹಾರಾಜ್ ಮಿಂಚನಾಳ್, ತಿಪ್ಪೇಸ್ವಾಮಿ ಸುರಪುರ್, ಶ್ರೀ ಶಿವಾನಂದ ಮಹಾರಾಜ್ ನೀಲಾನಗರ್, ಶ್ರೀ ಗೋಸಾವಿ ಮಹಾರಾಜ್ ಕೊಪ್ಪಳ ಹಾಗೂ ಒಳ ಮೀಸಲಾತಿ ವಿರೋಧಿಸುವ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಮೋಹನ್ ಭಜಂತ್ರಿ, ಹನುಮಂತ ವಡ್ಡರ್, ಕೊಳ್ಳಿಹಾಳ್, ಕೊಪ್ಪಳ ಬಸವರಾಜ್ ಭಜಂತ್ರಿ, ರಾಮಣ್ಣ ಭಜಂತ್ರಿ, ಮಂಡರಗಿ ಅನೇಕರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ಸುಪ್ರೀಂ ಕೋರ್ಟ್ನವರು ಆಗಸ್ಟ್ 1ನೇ ತಾರೀಕಿಗೆ ನೀಡಿರ್ತಕ್ಕಂಥ ಆ ಒಂದು ವರದಿಯೊಳಗೆ, ತೀರ್ಪಿನೊಳಗೆ ನೀವು ಒಳ ಮೀಸಲಾತಿಯನ್ನ ಮಾಡೋದಕ್ಕೆ ರಾಜ್ಯಗಳಿಗೆ ವಹಿಸಲಾಗಿದೆ. ಎಂಪಿರಿಕಲ್ ಡಾಟಾ ಬೇಕು. ಎಂಪಿರಿಕಲ್ ಡಾಟಾ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೆಲವಾರು ಮಾನದಂಡಗಳಿವೆ. ಅವುಗಳನ್ನು ನೋಡಿ. ಆದರೆ ಒಂದು ಚಂದ್ರು ಅವರು ಹೇಳ್ತಿದ್ರು, ರಾಜಕೀಯ ಮುಖಂಡಗಳೆಲ್ಲ ಸೇರಿ ಏನಾಗಬೇಕು, ಎಲ್ಲಿ ಹೆಚ್ಚಿಗೆ ಆಗಬೇಕು, ಎಲ್ಲಿ ಕಡಿಮೆ ಆಗಬೇಕು, ಇದನ್ನು ಸಹಿತ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ನಿರ್ಣಯ ಬಂದ್ಮೇಲೆ ನಾ ಅದ್ರ ವಿರುದ್ಧ ಈಗೇನು ಹೇಳಿದೆ ಅಂತ ತಿಳ್ಕೊಳ್ಳಿ. ನೀವೇ ನನಗೆ ಕೇಳ್ತೀರಿ ಹೆಂಗೆ ಮಾಡ್ತೀರಿ ಹಂಗಾರ ಅಂತೇಳಿ. ಆಮೇಲೆ ನೀವು ಯಾರು ನನಗೆ ಜೊತೆಗೆ ಸಂಪರ್ಕ ಇದ್ದವ್ರು ಇದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಅದು ನಿಮ್ಮ ಮನಸ್ಸಿಗೆ ಹಿಡಿಸಲೇ ಇರಲಿ. ಇದ್ದದ್ದನ್ನು ಹೇಳ್ತೀವಿ. ಯಾಕಂದ್ರೆ ನಾನು ಮುಂಜಾನೆ ನಾನು ನಿಮ್ಮ ಮಕ್ಕ ನೋಡ್ಬೇಕು, ನೀವು ನನ್ನ ಮಕ್ಕ ನೋಡ್ಬೇಕು. ಯಾವುದು ಅಕ್ಕತಿ ಅದನ್ನ ಅಕ್ಕತಿ ಅಂತ ಹೇಳ್ತೀನಿ. ಇನ್ನೇನು ವಕೀಲರಲ್ಲ, ನಮ್ಮ ರವೀಂದ್ರ ನಾಯಕ್ ವಕೀಲರು, ಅಂಗಡಿ ವಕೀಲರು, ಭಜಂತ್ರಿ ವಕೀಲರು, ಮತ್ತಾರು ವಕೀಲರು, ರಾಮಣ್ಣ ವಕೀಲಲ್ಲ, ಇವ್ರೇನು ವಕೀಲರು ಅದಾರಲ್ಲ, ಸಂವಿಧಾನದ ಅಡಿಯೊಳಗ ಎಚ್.ಕೆ. ಪಾಟೀಲ್ರ ಹಿಂಗ್ ಮಾಡಕ್ ಬರ್ತ ನೋಡ್ರಿ, ಇದನ್ನ ಹಿಂಗ ಮಾಡ್ರಿ, ಈ ಸಂವಿಧಾನ ಪುಸ್ತಕ ಪೇಜ್ ಒಳಸ್ರಿ, ತೋರಿಸ್ರಿ, ಹಿಂಗ್ ಮಾಡ್ರಿ. ನಾನು ನಿಮ್ಮ ದೊಡ್ಡ ವಕೀಲನಾಗಿ
ನಿಮ್ಮ ಮಾತನ್ನ ಮೈಕ್ನಾಗ ಹೇಳಿದಷ್ಟು ಇವತ್ತೆಷ್ಟು ಜೋರಾಗಿ ಹೇಳ್ತೇನೆ ಅಷ್ಟು ಕ್ಯಾಬಿನೆಟ್ನವರು ಹೇಳ್ತೇನೆ ಅನ್ನೋ ಮಾತನ್ನ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲೇಬೇಕು. ಅದಕ್ಕಾಗಿ ನಾಗಮೋಹನ್ ದಾಸ್ರ ಹತ್ರ ನಿಮ್ಮದೇ ಆಗಿರ್ತಕ್ಕಂಥ ಎಲ್ಲ ಅಂಕಿ ಅಂಶ ವಿಷಯ ಇಟ್ಕೊಂಡು ಅವ್ರ ಹತ್ರ ಕೂತು ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಮಾಹಿತಿ ಪೂರ್ಣ ಕಲ್ಪಿಸೋದಕ್ಕೆ ನಾನು ನಿಮ್ಮ ವಕೀಲನಾಗಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ. ಪೂಜ್ಯ ಸ್ವಾಮೀಜಿಯವರೇ, ನನಗೆ ಇವತ್ತು ನಿಮ್ಮ ಕೈಯಾಗಿಂದ ಈ ಮನವಿ ಕೊಡ್ತಾರೆ. ಈ ಬರೀ ಚಂದ್ರಲಮಣಿ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ, ನಮ್ಮ ರಾಠೋಡ್ ಇಂಜಿನಿಯರ್ ಸಾಹೇಬ್ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ. ನೀವು ಇದ್ದಾಗ ನಿಮ್ಮ ಸರ್ಕಾರದಾಗ ಒಂದು ಮಾಡ್ತೀರಿ, ಈಗ ಹಿಂಗೆ ಹೇಳ್ತೀರಲ್ಲ ಅಂತ ಅಂದ್ಬಿಡ್ತಿದ್ದಾನೆ. ಈಗ ನೀವು ಕೊಡ್ತೀರಿ ಅಂದಮೇಲೆ ಇದನ್ನು ನಾನು ತಲೆ ಮೇಲೆ ಇಟ್ಟುಕೊಂಡು ನನ್ನ ಪ್ರಯತ್ನ ನಿಮ್ಮವರಿಗಾಗಿ, ನಿಮಗೆ ನ್ಯಾಯ ಸಿಗೋದಕ್ಕಾಗಿ. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್, ಗದಗ.